ಹೇಗೆ ಕಾಣಿಸ್ತಿದ್ದೀನಿ ನಾನು? ಹೋಗ್ರಿ, ನೀವೇನು ಹೇಳೋದೇ ಇಲ್ಲ, ನಾನೇ ಎಲ್ಲ ಕೇಳಬೇಕು. ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ ಐಶ್ವರ್ಯ. ಅದನ್ನ ಮೊದಲೇ ಹೇಳಿದ್ರೆ ಏನಾಗ್ತಿತ್ತು? ಹೇಳಬೇಕು ಅಂತಿದ್ದೆ, ಅಷ್ಟರಲ್ಲಿ ನೀನೇ ಕೇಳ್ಬಿಟ್ಟೆ. ನನಗೆ ಗೊತ್ತು ನೀವು ಯಾರ ಬಗ್ಗೆನೋ ಯೋಚನೆ ಮಾಡ್ತಿದ್ರಿ ಅಂತ. ಇಲ್ಲ, ನಿಜ ಹೇಳಿ, ಯಾರನ್ನಾದ್ರೂ ಪ್ರೀತಿಸ್ತಾ ಇದ್ರಾ? ಏನ್ ಯೋಚನೆ ಮಾಡ್ತಿದ್ದೀರಾ? ಹೋಗ್ರಿ, ನೀವೆಲ್ಲೋ ಇದ್ದೀರಾ, ನಾನು ಹೋಗ್ತೀನಿ. ಹಾಗೇನಿಲ್ಲ ಕಣೆ, ನಾನೇನು ಯೋಚನೆ ಮಾಡ್ತಿರ್ಲಿಲ್ಲ, ಕೂತ್ಕೋ. ಆ ಕೆಲ್ಸದವಳು ನನಗೆ ಇಷ್ಟ ಆಗ್ಲಿಲ್ಲ. ಕೆಲ್ಸದವಳ? ಅವಳ ಮಾತು ಈಗ ಯಾಕೆ? ಸುಮ್ಮನೆ ನೆನಪಾದ್ಲು, ಅದಕ್ಕೆ ಕೇಳಿದೆ. ಸ್ವಲ್ಪ ದಿವಸ ಆದ್ಮೇಲೆ ಆ ಕೆಲ್ಸದವಳನ್ನ ಈ ಮನೆಯಿಂದ ಕಳಿಸ್ಬಿಡೋಣ. ಈ ಮನೆ ಕೆಲಸ ಎಲ್ಲ ನಾನೇ ಮಾಡ್ಕೋತೀನಿ. ಇರೋರೇ 5-6 ಜನ, ಅದಕ್ಕೆ ಮನೆ ಕೆಲಸದವರೆಲ್ಲ ಯಾಕೆ ಬೇಕು ಹೇಳಿ? ಅದು ಎಲ್ಲಿಗೆ ಕಳ್ಸೋದು? ಆದಷ್ಟು ಬೇಗ ಅವಳಿಗೊಂದು ಹುಡುಗನ್ ನೋಡಿ ಮದುವೆ ಮಾಡಿ ಕಳಿಸ್ಬಿಡೋಣ. ಐಶ್ವರ್ಯ, ಒಂದು ನಿಮಿಷ, ಬಂದೆ. ಮಂಜುನಾಥ, ಮಂಜು? ಯಾರು? ನಾನಮ್ಮ. ಮಂಜು ಇಲ್ವಾ? ಇಲ್ಲ ಅತ್ತೆ, ಹೊರಗಡೆ ಹೋದ್ರು. ಹೊರಗೋದ್ನ? ಇಷ್ಟೊತ್ತಲ್ಲ? ಏನಾದ್ರೂ ಬೇಕಾಗಿತ್ತಾ? ಏನಿಲ್ಲ. ಪಾಪ ಬೇಜಾರು ಮಾಡ್ಕೋತಾರೆ, ಹಾಗೆಲ್ಲ ಯಾರಿಗೂ ಬೇಜಾರು ಮಾಡಬಾರ್ದು, ಒಳ್ಳೇದಾಗಲ್ಲ. ಹೋಗ್ರಿ. ನಿನಗೆ ಬೇಜಾರಾಗಿಲ್ವಾ? ನನ್ನ ಬೇಜಾರು ಕಟ್ಕೊಂಡು ಮಾಡೋದೇನಿದೆ? ನನಗಿದೆಲ್ಲ ಅಭ್ಯಾಸ ಆಗಿದೆ. ಈಗ ಯಾರೇನಂದ್ರೂ ನನಗೆ ಬೇಜಾರಾಗಲ್ಲ. ನೀವು ಒಳಗೆ ಹೋಗಿ. ಮದುಮಗಳನ್ನ ಮೊದಲನೇ ರಾತ್ರಿ ಹೀಗೆಲ್ಲ ಕಾಯಿಸೋದು ತಪ್ಪು. ಈಗ ನಿನಗೆ ಬೇಜಾರಾಗಿದೆಯೋ ಇಲ್ವೋ ಅದನ್ನು ಹೇಳು. ನಿಮ್ಮ ಸಂತೋಷನೇ ನನ್ನ ಸಂತೋಷ ಅಲ್ವಾ? ನೀವು ಖುಷಿಯಾಗಿರ್ಬೇಕು ಅಂತಾನೆ ಅಲ್ವಾ ನಾನು ಆಸೆ ಪಡೋದು? ಮಂಜು, ಇಲ್ಲೇನ್ ಮಾಡ್ತಿದ್ಯಾ? ಅವಳ ಹತ್ರ ಏನ್ ಮಾತುಕತೆ? ಕಾಂತಿ, ನೀ ಮಲಕ್ಕೆ ಹೋಗು. ಮಂಜು, ನೀನು ಬಾ. ಏನ್ ಮುಖ ಮುಖ ನೋಡ್ತೀಯ? ಬಾ. ಇಷ್ಟೆಲ್ಲ ಆದ್ಮೇಲೂ ನೀನು ಇಲ್ಲಿಗೆ ಬಂದಿದ್ಯಲ್ಲ? ಇದೇನ್ ಬಾವ ಹೀಗೆ ಕೇಳ್ತಾ ಇದ್ದೀರಾ? ಇದು ನನ್ನ ಮನೆ, ನಾನು ಇಲ್ಲಿಗೆ ಬರ್ದೆ ಬೇರೆ ಎಲ್ಲಿಗೆ ಹೋಗೋದಕ್ಕೆ ಸಾಧ್ಯ? ಏನ್ ತಮಾಷೆ ಮಾಡ್ತಿದ್ಯಾ? ಮಾತು ಮುಂಚೆ ಇದು ನನ್ನ ಮನೆ ಅಂತ ಹೇಳ್ತೀಯ. ನಿನ್ನ ಮನೇಲಿ ನಿನಗೆ ಹೇಗಿರ್ಬೇಕು ಅಂತ ಗೊತ್ತಿಲ್ವಾ? ಒಳ್ಳೆ ಕೆಲ್ಸದವ್ರ ತರ. ನಮ್ಮನೆ ಕೆಲ್ಸನ ನಾವ್ ತಾನೇ ಮಾಡ್ಬೇಕು, ಬೇರೆಯವ್ರ ಕೈಲಿ ಮಾಡ್ಸೋದಕ್ಕಾಗತ್ತಾ? ನೋಡು ಕಾಂತಿ, ನಿನ್ನ ಆಳೋದಕ್ಕೆ ಅಂತ ಒಬ್ಳು ಬಂದಿದ್ದಾಳಲ್ಲ, ಅವಳು ನೋಡಿದ್ರೆ ಮನೆಯಲ್ಲಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಮಹಾರಾಣಿ ತರ ಕೂತಿರ್ತಾಳೆ. ಅವಳು ಈ ಮನೆ ಅತಿಥಿ, ಬಂದ್ ಹೋಗೋಳು. ನಾನು ಈ ಮನೇಲಿ ಶಾಶ್ವತವಾಗಿರೋಳು. ಅದಕ್ಕೆ ನಮ್ಮನೆ ಕೆಲಸನ ನಾನೇ ಮಾಡ್ಕೋತಾ ಇದ್ದೀನಿ. ನೀನೇ ಮಂಜುನಾಥ್ ನಿಜವಾದ ಹೆಂಡತಿ ಅಂತ ಐಶ್ವರ್ಯಂಗೆ ಹೇಳ್ತೀನಿ. ಬಾಬಾ, ನೀವೇನಾದ್ರೂ ಹಾಗೆ ಹೇಳಿದ್ರೆ ನನ್ ಮೇಲೆ ಆಣೆ. ಯಾವ್ದೇ ಕಾರಣಕ್ಕೂ ಈ ವಿಷಯ ಐಶ್ವರ್ಯಂಗೆ ಗೊತ್ತಾಗಬಾರ್ದು. ಅಮ್ಮ, ಸ್ವಲ್ಪ ಬೇಗಮ್ಮ. ಅಮ್ಮ, ಹಾವು ಹಾವು ಹಾವು. ಹಾವ? ಯಾವತ್ತೂ ಇಲ್ದಿರ ಹಾವು ಇವತ್ತೇನೆ ನಮ್ಮ ಮನೆ. ಎಷ್ಟು ದೊಡ್ಡ ಹಾವು ಗೊತ್ತಾತೆ? ನನ್ಗಂತೂ ಸಿಕ್ಕಾಪಟ್ಟೆ ಭಯ ಆಗೋಯ್ತು. ಇಲ್ಲಪ್ಪ, ನಾನು ಈ ಮನೇಲಿರಲ್ಲ, ಈ ಮನೆ ಸರಿ ಇಲ್ಲ. ಹಾಗೆಲ್ಲ ಮಾತಾಡ್ಬಾರ್ದು ಐಶ್ವರ್ಯ. ಮಾ, ಅದು ಹಾವು ಇಲ್ಲ, ಎಂಥದ್ದು ಇಲ್ಲ. ಅಲ್ಲೇ ಇದೆ, ನಾನೇ ನೋಡಿದ್ನಲ್ಲ. ಈಗ ನಾನ್ ನೋಡಿದ್ನಲ್ಲಮ್ಮ ಐಶ್ವರ್ಯ, ಹಾವು ಇಲ್ಲ, ಏನೂ ಇಲ್ಲ, ಎಲ್ಲ ನಿನ್ ಭ್ರಮೆ ಅಷ್ಟೇ. ಕಾಂತಿ, ನೀನು ಇವಳ ಜೊತೆ ಹೋಗು. ಇವಳು ಸ್ನಾನ ಆಗೋವರೆಗೂ ಅಲ್ಲೇ ಇರು. ಸರಿ ಅಮ್ಮವ್ರೆ. ಪಾಪ ಹೆದರ್ಕೊಂಡಿದ್ದಾಳೆ. ಹೋಗು. ಬನ್ನಿ.